ಹೆಲೋ ಹಾಯ್ ನಮಸ್ಕಾರ ವೀಕ್ಷಕರೇ, ನಿಸರ್ಗಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ಗೆ ಸ್ವಾಗತ. ನಾನಿವತ್ತು ಅಕ್ಕಿ ಹಿಟ್ಟಿಂದ ಹೇಗೆ ನಾವು ನಮ್ಮ ತ್ವಚೆನ ಕಾಂತಿಯುತವಾಗಿ ಮಾಡ್ಕೋಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್. ಮೊದಲಿಗೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ, ನಂತರ ಅರಿಶಿನ ತಗೊಂಡಿದ್ದೀನಿ, ನಂತರ ನಾನಿಲ್ಲಿ ಲಿಂಬೆಹಣ್ಣನ್ನು ತಗೊಂಡಿದ್ದೀನಿ. ಬನ್ನಿ ನೋಡೋಣ ಹೇಗೆ ರೆಡಿ ಮಾಡೋದು ಈ ಒಂದು ಫೇಸ್ ಪ್ಯಾಕ್ನ ಅಂತ. ನಾನಿಲ್ಲಿ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತಗೋತಾ ಇದ್ದೀನಿ. ನಂತರ ನಾನಿದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ನೋಡಿ. ನಂತರ ನಾನೀಗ ಲಿಂಬೆ ಹಣ್ಣಿನ ರಸನ ಹಾಕ್ತಾ ಇದ್ದೀನಿ. ಈ ಒಂದು ಲಿಂಬೆಹಣ್ಣು ಕೆಲವೊಬ್ಬರ ಸ್ಕಿನ್ಗೆ ಸೂಟೇಬಲ್ ಆಗಲ್ಲ, ಸೊ ಹೀಗಾಗಿ ಟೊಮೊಟೊನೂ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಲೆಮನನ್ನು ಹಾಕೋತಾ ಇದ್ದೀನಿ ನೋಡಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪನೂ ಗಂಟು ಆಗಬಾರ್ದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ನಾನೀಗ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಈ ಫೇಸ್ ಪ್ಯಾಕ್ ಹಚ್ಚೋದ್ರಿಂದ ನಮ್ಮ ಸ್ಕಿನ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊಡವೆ ಮತ್ತು ಪಿಗ್ಮೆಂಟೇಷನ್ ಕಲೆಯನ್ನು ಸುಧಾರಿಸೋದಲ್ಲದೆ ಸುಕ್ಕನ್ನು ಬರದಂತೆ ಇದು ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಚರ್ಮಕ್ಕೆ ಇದು ಹೊಳಪು ಮತ್ತು ಕಾಂತಿಯನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಈ ಒಂದು ಅಕ್ಕಿ ಹಿಟ್ಟು ಕೊರಿಯನ್ನರ ಬ್ಯೂಟಿ ಸೀಕ್ರೆಟ್ ಅಂತಲೇ ಹೇಳ್ಬೋದು. ಅಕ್ಕಿ ಹಿಟ್ಟು ಮುಖಕ್ಕೆ ಹಚ್ಚೋದ್ರಿಂದ ಚರ್ಮಕ್ಕೆ ವಿಶೇಷವಾದ ಬಣ್ಣ ಈ ಒಂದು ಅಕ್ಕಿ ಹಿಟ್ಟು ನೀಡುತ್ತೆ ನೋಡಿ. ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ವಾರದಲ್ಲಿ ನೀವು 2ರಿಂದ 4 ಬಾರಿ ಈ ಒಂದು ಫೇಸ್ ಪ್ಯಾಕ್ನ ಹಚ್ಕೋಬೋದು ವೀಕ್ಷಕರೇ. ನೋಡಿ ಹೇಗೆ ಗ್ಲೋ ಬಂದಿದೆ ಅಂತ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.